ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನಾನಂತೂ ಚೆನ್ನಾಗಿದ್ದೀನಿ ನೋಡಿ. ಇವತ್ತು ಚಪಾತಿ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ಅದು ವೆಜಿಟೇಬಲ್ ಫ್ರೈ. ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ನೀವು ಮರೆಯೋಕ್ಕೆ ಆಗೋಲ್ಲ. ಬೇಕಿದ್ರೆ ಇದು ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಜೊತೆಗೆ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ನಬೇಕಂದ್ರೂ ಕೂಡ ಈ ಗೋಬಿ ಮಂಚೂರಿ, ನೂಡಲ್ಸು ಇದ್ರ ಬದಲಾಗಿ ಕೂಡ ಈ ರೀತಿ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಪದೇ ಪದೇ ನೀವು ಇದನ್ನೇ ಮಾಡ್ಕೊಂಡು ತಿಂತೀರಿ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಓನ್ಲಿ ಬೀನ್ಸ್ ಮತ್ತು ಮೂಲಂಗಿನ ಉಪಯೋಗಿಸ್ಕೊಂಡು ಮಾಡಿರುವಂಥ ತರಕಾರಿ ಫ್ರೈ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಿನ್ನಲ್ಲಿ ನನ್ನ ಒಂದೇ ಪ್ರಾರ್ಥನೆ, ನೀನು ನನ್ನನ್ನು ಮಾತ್ರ ಬಿಡಬೇಡ. ಜನ ಬಿಟ್ರೆ ನಂಗೆ ತೊಂದರೆ ಇಲ್ಲ, ಜನಾರ್ದನ ನೀನು ಮಾತ್ರ ನನ್ನ ಕೈ ಬಿಡಬೇಡ. ಈಗ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾಗಿದೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಬ್ಬೋದು, ಮಾಡೋದು ಮತ್ತೊಂದು ಏನೂ ಇಲ್ಲ. ಡೈರೆಕ್ಟು ಒಂದೇ ಸರಿ ಪಲ್ಯ ಫ್ರೈ ಮಾಡ್ತಾ ಇರೋದು. ಇವಾಗ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಚಿಕ್ಕದ್ದು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಕೂಡ ತೀರಾ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಪ್ರೊಸೀಜರ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಇದನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗೆ ಮಾಡ್ತಾಯಿದ್ದೀನಿ ಹಾಗೇ ಮಾಡಿ, ಪಕ್ಕ 100% ಕರೆಕ್ಟಾಗಿ ಬರುತ್ತೆ. ಈಗ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಅಂದರೆ ಕಲರ್ ಚೇಂಜ್ ಆಗಿ ಘಮ ಘಮ ಅಂತ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನಿಲ್ಲಿ 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ನಾನು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು 3 ಹಾಕ್ಕೊಳ್ಳಿ, ಖಾರ ಕಮ್ಮಿ ತಿನ್ನೋರು. ಅದೇ ಕರೆಕ್ಟ್ ಮೆಜರ್ಮೆಂಟಲ್ಲಿ ಬರುತ್ತೆ. ಮತ್ತು ಖಾರಕ್ಕಿಲ್ಲಿ ನಾನಿಲ್ಲಿ ಏನೂ ಬಳಸಿಲ್ಲ. ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ನೋಡಿ ಇಲ್ಲಿ ಸಣ್ಣ ಈರುಳ್ಳಿ 4 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸ್ಲೈಸಾಗಿ ಬಿಡಿಸ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜಸ್ಟು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ. ಇದರಲ್ಲಿ ಯಾವುದೊಂದು ಪದಾರ್ಥ ಕೂಡ ಎತ್ತಿ ಆಚೆ ಹಾಕಬೇಕು ಅನ್ನೋದಿಲ್ಲ, ಎಲ್ಲನೂ ಹಾಗೆ ಬಳಕೊಂಡು ತಿನ್ಬೋದು, ಅಷ್ಟು ಸಖತ್ತಾಗಿ ಬರುತ್ತೆ. ಇವಾಗ ತೊಳ್ಕೊಂಡಿರೋಂಥ ಹುಳ್ಳಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸನ್ನು ಈ ರೀತಿ ಸ್ಲೈಸಾಗಿ ಸ್ವಲ್ಪ ಉದ್ದುದ್ದಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡ್ಕೊಳ್ಬೋದು. ಬಟ್ ಸ್ವಲ್ಪ ಉದ್ದ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಸಿ ತರಕಾರಿ ತಿಂದಷ್ಟು ದೇಹಕ್ಕೆ ಒಳ್ಳೆಯದು. ಹಾಗಾಗಿ ನಾವು ಇಲ್ಲಿ ತುಂಬ ತೀರಾ ಬೇಯಿಸ್ತಾ ಇಲ್ಲ, ಅಥವಾ ಬೇಯಿಸ್ಬಿಟ್ಟು ಅದರ ನೀರನ್ನು ಚೆಲ್ಲಿ ಅದರ ಸಾರಾಂಶನ ಹೊರಗೆ ಹಾಕ್ತಾ ಇಲ್ಲ. ಪೂರ್ಣ ಪ್ರಮಾಣದ ಪೌಷ್ಟಿಕಾಂಶ ಸಿಗುತ್ತೆ. ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ, ಮೂಲಂಗಿನ ಈ ರೀತಿ ಉದ್ದ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮೂಲಂಗಿ ತಿನ್ನಲ್ಲ, ನನಗೆ ಮೂಲಂಗಿ ಸ್ಮೆಲ್ ಆಗಲ್ಲ, ಬೇಡವೇ ಬೇಡ ಅನ್ನೋರು ಕೂಡ ಇದರಲ್ಲಿ ಮೂಲಂಗಿ ಯಾವುದೇ ರೀತಿ ಸ್ಮೆಲ್ಲು ಬರಲ್ಲ, ನಾನು ತಿನ್ನಲ್ಲ ಅನ್ನೋದಕ್ಕೂ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬೇಡ ನನಗೆ ಮೂಲಂಗಿ ಅಂತ ಮೂಗು ಮುರಿಯೋರು ಕೂಡ ಚಪ್ಪರ್ಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಎಣ್ಣೆನಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಅಂದರೆ ಸರಿ ಸುಮಾರು 10% ಇದರಲ್ಲೇ ಬೆಂದೋಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಫ್ರೈ ಮಾಡ್ತಾಯಿದ್ರೆ ಅರೋಮಾ ಮನೆ ತುಂಬ ಇರುತ್ತೆ ನೋಡಿ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟೇನ ಉಪ್ಪು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆಲ್ಲೂ ಉಪ್ಪು ಖಾರ ಮತ್ತೆ ನಾನು ಆ್ಯಡ್ ಮಾಡಿಲ್ಲ. ಎಷ್ಟು ಹಾಕ್ತಿದ್ದೀನಿ ಇಷ್ಟೇ ಸಾಕು. ಉಪ್ಪು ಹಾಕಿದ್ಮೇಲೆ ತರಕಾರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕಲ್ಲರೇ ಸ್ವಲ್ಪ ಚೇಂಜ್ ಆಗಿದೆ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ. ಅರಿಶಿನ ಪುಡಿ ಹಾಕಿದ್ಮೇಲೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಯಾವುದೇ ಒಂದು ಪದಾರ್ಥ ಹಾಕಿದ್ಮೇಲೂ ಕೂಡ ಕಡಿಮೆ ಅಂದರೂ 2 ರಿಂದ 3 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ.
ನೋಡಿ ಇದಕ್ಕೆ ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಖಾರ ಇಲ್ಲ, ಜಸ್ಟ್ ಬರೀ ಧನಿಯಾ ಮಾತ್ರ. ಟೇಸ್ಟು ಚೆನ್ನಾಗಿರುತ್ತೆ, ಖಾರಕ್ಕೆ ಏನೂ ಇಲ್ಲ ಅದರಲ್ಲಿ, ಬರೀ ಧನಿಯಾ ಮಾತ್ರ ಪುಡಿ ಮಾಡಿರೋದದು. ಈಗ ಪುಡಿಯ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಹಸಿ ವಾಸನೆ ಎಲ್ಲ ಪೂರ್ತಿ ಚೆನ್ನಾಗಿ ಹೋಗಿದೆ, ಫುಲ್ ಎಲ್ಲ ಫ್ರೈ ಆಗಿದೆ. ಆಲ್ರೆಡಿ ಅರ್ಧ ಕುಕ್ ಇಲ್ಲೇ ಆಗೋಗಿದೆ. ಇವಾಗ ಇದಕ್ಕೆ ನಾನು ಜಸ್ಟ್ ಒಂದೇ ಒಂದು ಲೋಟ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, ತರಕಾರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ. ಬಟ್ ನಾನೀಗ ಮಾಡ್ತಾ ಇರೋ ಪ್ರೊಸೀಜರ್ನಲ್ಲಿ ಈ ತರಕಾರಿ ತುಂಬಾ ಬೆಂದಿರಲ್ಲ, ಬೇಯದೇ ಇರೋ ಹಾಗೂ ಇರಲ್ಲ. ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗುತ್ತೆ, ಟೇಸ್ಟಾಗೂ ಇರುತ್ತೆ, ಜ್ಯೂಸಿಯಾಗೂ ಇರುತ್ತೆ. ಇವಾಗ ನೀರು ಹಾಕಿದ್ದೀವಲ್ಲ, ಮುಚ್ಚಿಬಿಟ್ಟು ಜಸ್ಟ್ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ನೀರೆಲ್ಲ ಹಾಕಿರೋದು ಪೂರ್ತಿ ಹಿಂಗಿದೆ, ತಳದಲ್ಲಿ ಮಾತ್ರ ಸ್ವಲ್ಪ ನೀರಿದೆ. ಇಷ್ಟು ಕುಕ್ ಆದರೆ ಸಾಕು, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸ್ವಲ್ಪ ಜ್ಯೂಸಿಯಾಗಿರಬೇಕು ಅಂತಂದರೆ ಸ್ವಲ್ಪ ಇಷ್ಟು ಮಾಯ್ಶ್ಚರೈಸ್ ಇರೋಷ್ಟು ನೀರಿರಲೇಬೇಕು. ಇವಾಗಿಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಫೈನಾಗಿ ಹಚ್ಕೊಂಡು. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ಲೇವರ್ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಸಿ ಕೊತ್ತಂಬರಿ ಹಾಕಿದ್ರು ಅಷ್ಟೇ, ಹಾಗೆ ಇದ್ರೂ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಫ್ಲೇವರ್ ಬಿಡಲಿ ಅಂತ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸಖತ್ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಬಂದಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಟ್ರೈ ಮಾಡಿ ನೀವು ಮನೆಯಲ್ಲಿ, ಗ್ಯಾರಂಟಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಿ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.